ಹೆಲೋ ನಮಸ್ಕಾರ ಎಲ್ಲರಿಗೂ ಸಹ ಹಿಂದ್ಗಡೆದು ವ್ಯೂ ನೋಡಿ ಎಷ್ಟು ಸಖತ್ತಾಗಿ ಶೇರ್ ಮಾಡ್ತಿದ್ದೇನೆ. ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು, ನಿಮ್ಗೆ ಗೊತ್ತುಂಟು ನಾವು ಯಾವಾಗಲೂ ಬೈಕಲ್ಲೇ ಹೋಗುವಂಥದ್ದು. ಸೊ ಈ ಸತಿ ಸಹ ರಾತ್ರಿಗೇ ಎಲ್ಲ ಕಟ್ಟುವಂಥದ್ದೆಲ್ಲ ಕಟ್ಟಿ ರೆಡಿಯಾಗಿ ಮರುದಿನ ಬೆಳಿಗ್ಗೆ ಎದ್ದು ರೆಡಿಯಾಗಿ ಹಂಪಿಗೆ ಹೊರಟ್ವಿ. ಅರೌಂಡ್ ಒಂದು 7:30 ಆಗಿದೆ ನಾವು ಬೆಳಿಗ್ಗೆ ಮಂಗಳೂರಿಂದ ಬಿಡುವಾಗ. ಸೊ ಮಂಗಳೂರಿಂದ ಹಂಪಿಗೆ 9 hours ಜರ್ನಿ ತೋರಿಸ್ತಾ ಇತ್ತು. 450 ಕಿಲೋಮೀಟರ್ ನಾವು ನೋಡಿದ ಸ್ಟೇಗೆ 450 ಕಿಲೋಮೀಟರ್. ಬೈಕನ್ನೆಲ್ಲ ಸಖತ್ತಾಗಿ ರೆಡಿ ಮಾಡಿ ನಾವು ಹೊರಟ್ವಿ. ವೆದರ್ ಫುಲ್ ರೈನೇ ಆಗಿರೋದ್ರಿಂದ ನಾವು ಹೆಲ್ಮೆಟ್ ಮತ್ತು ಎಲ್ಲವನ್ನು ಹಾಕ್ಕೊಂಡೇ ಹೊರಟ್ವಿ. ಸಖತ್ತಾಗಿತ್ತು, ಕೂಲ್ ವೆದರ್. ಬೆಳಿಗ್ಗೆ ಹೊರಟು ನಾವು ಆ್ಯಕ್ಚುಲಿ ಮ್ಯಾಪ್ ಹಾಕಿದ್ವಿ, ಚಿತ್ರದುರ್ಗ ಆಗಿ ಹೋಗಬೇಕಾಗಿತ್ತು. ಸೊ ಇದು ಸ್ವಲ್ಪ ಒಳಗಿಂದಾಗಿ ನಾವು ರಾಣಿಬೆನ್ನೂರು ಆ ಸೈಡಿಂದ ಹೋದ್ವಿ. ಸ್ವಲ್ಪ ರೋಡ್ ಒಂದು ಸ್ವಲ್ಪ ನಮಗೆ ಹೈವೇ ಸಿಗಲಿಲ್ಲ, ಒನ್ ವೇನೇ ಆಗಿತ್ತು. ಬಟ್ ಗುಡ್ ಎಕ್ಸ್ಪೀರಿಯನ್ಸ್, ಸಖತ್ತಾದಂಥ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನಾವು ಹೋದ್ವಿ. ಆಗುಂಬೆ ಘಾಟನ್ನು ಕ್ರಾಸ್ ಮಾಡಿಯೇ ನಮಗೆ ಹೋಗಬೇಕಾಗ್ತದೆ. ಸೊ ಆಗುಂಬೆ ಘಾಟಲ್ಲಿ ಹೋಗುವಾಗ ವೆದರ್ ನೋಡ್ಬೋದು ನೀವು, ಸೂಪರ್ ಆಗಿತ್ತು. ಬೈಕಲ್ಲಿ ದೂರ ರೈಡ್ ಹೋಗುವಾಗ ನಮ್ಮ ಸೇಫ್ಟಿಯನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಸ್ಪೀಡ್ ಆಗ್ತದೆ, ಪ್ರತಿಯೊಂದೊಂದು ವಿಷಯ ಸಹ ನಾವು ಬಹಳ ಜಾಗ್ರತೆಯಿಂದ ಹೋಗಬೇಕಾಗ್ತದೆ. ಯಾಕೆ ಹೇಳಿದರೆ ಒಂದು ಸೈಡಿಂದ ಲಗೇಜ್ ಇರ್ತದೆ, ಒಂದು ಸೈಡಿಂದ ನಾವಿಬ್ಬರು, ಒಂದು ಸೈಡಿಂದ ಮಳೆ. ಸೊ ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡಿ ನಮ್ಮ ಲಿಮಿಟಿಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟೇ ಸ್ಪೀಡಲ್ಲಿ ನಾವು ತುಂಬ ಜಾಗ್ರತೆಯಿಂದ ಹಂಪಿಯನ್ನು ಹೋಗಿ ರೀಚ್ ಆದ್ವಿ. ಹೋಗುವ ಡೆಸ್ಟಿನಿಗೆ 1 hour ಲೇಟಾಗಿ ರೀಚ್ ಆದರೆ ಸಹ ಪರವಾಗಿಲ್ಲ, ಆದರೆ ಸೇಫಾಗಿ ಹೋಗುವಂಥದ್ದು ವೆರಿ ಇಂಪಾರ್ಟೆಂಟ್. ರೋಡಲ್ಲಿ ಹೋಗ್ತಾ ಕೆಲವೊಂದು ಲೊಕೇಶನ್ಗಳನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತಿತ್ತು. ಒಂದು ಅರ್ಧ ರೀಚ್ ಆಗುವಾಗ ಇವರದ್ದು ಚೈನ್ ಡ್ರೈ ಆಗಿತ್ತು ಹೇಳಿ ಚೈನಿಗೆ ಆಯಿಲ್ ಹಾಕ್ತಾಯಿದ್ರು. ಸೊ ಫೈನಲಿ ರೀಚ್ಡ್ ಗ್ರಾವಿಟಿ ಹೋಮ್ ಸ್ಟೇ. ನೋಡ್ಬೋದು ನೀವು, ಸಖತ್ತಾಗುಂಟು. ಸಿಂಪಲ್. ಒಳಗಡೆ ಹಿಂದ್ಗಡೆದು ವ್ಯೂ ನೋಡಿ ಎಷ್ಟು ಸಖತ್ತಾಗಿತ್ತಲ್ಲ, ಸೂಪರ್ ವ್ಯೂ ಅಂತಲೇ ಹೇಳ್ಬೋದು. ರೀಚ್ ಆಗಿದ್ವಿ. ಬ್ಯಾಗ್ ಎಲ್ಲ ಇನ್ನು ತೆಗಿಬೇಕು. ತೆಗೆದು ರೂಮಿಗೆ ಹೋಗಿ ರೂಮ್ ಒಳಗಡೆ ಹೇಗಿದೆ ಅಂತೇಳಿ ಸಿಂಪಲಾಗಿ ತೋರಿಸ್ತೆ ಅಂದರೆ. ಸೊ ರೂಮ್ ಹೀಗಿದೆ, ಹಟ್ಟಿ ಮಡಲ ಒಲಿಯ ಎಂಥದ್ದು ಗೊತ್ತಿಲ್ಲ. ಸೊ ಹೀಗೆ ಉಂಟು ರೂಮು, ನೋಡ್ಬೋದು ನೀವು. ಎಂಟ್ರಾದ ಹಾಗೆಯೇ ವಾಶ್ರೂಮ್ ಇದೆ. ಆಮೇಲೆ ಒಂದು ಸುಂದರವಾದ ಬೆಡ್ ಕೊಟ್ಟಿದ್ದಾರೆ, ಉಮಿಲ್ ಪರದೆ ಉಂಟು. ಹಾಗೆಯೇ ಈ ರೀತಿಯಾಗಿ ಉಂಟು ವ್ಯೂ ರೂಮಿದು. ಸೊ ಫ್ಯಾನ್ ಇದೆ. ಮತ್ತೆ ಹೀಗೆ ಓಪನ್ ಮಾಡಿದರೆ ಸುಂದರವಾದಂಥ ಸಿಂಪಲ್ ಬಾಲ್ಕನಿ. ಹೀಗೆ ನೋಡಿದರೆ ಸಖತ್ತಾಗಿರುವಂಥ ವ್ಯೂ, ಸೂಪರ್ ಆದಂಥ ವ್ಯೂ. ಇಲ್ಲಿ ಕುತ್ಕೊಂಡು ಗಮ್ಮತ್ತಲ್ಲಿ ನೋಡಿದರೆ ಸಖತ್ತಾಗಿರುವಂಥ ವ್ಯೂ ಪಾಯಿಂಟ್. ಚಿಕ್ಕ ಮಿಸ್ಟೇಕ್ ಆಯ್ತು, ಅಂದರೆ ನಮ್ಮದು ಬ್ಯಾಗಿದು ಟರ್ಪಲ್ ಅಂತ ಹೇಳಿದ್ರೆ ಅದಕ್ಕೆ ಹಾಕುವಂಥದ್ದು, ಅದ್ರ ಲೇಯರ್ ಅಂತ ತೆಗ್ದು ಅದು ಗ್ರೀನ್ ಇದು ಬ್ಯಾಗ್. ಅದನ್ನು ತೆಗ್ದಿದ್ದೇವೆ ಆಯ್ತಾ. ಅಂದ್ರೆ ಅದು ಎಂತಕ್ಕೆ ಯೂಸ್ ಇಲ್ಲ ಅಂತ ತೆಗ್ದದ್ದು. ಇವತ್ತು ಅನುಭವ ಇದು, ಎಲ್ಲದಕ್ಕೆ ಒಂದು ಪಾಠ ಕಲಿಬೇಕು ಹೇಳ್ತಾರಲ್ಲ. ಒಂದು ಸ್ವಲ್ಪ ಕೆಳಗಿದು ಬ್ಯಾಗ್ ಚಂಡಿಯಾಗಿ ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಒದ್ದೆ ಆಗಿದೆ. ಇಲ್ಲ ಒಂದು ಚಿಕ್ಕ ಜುಗಾಡ್ ಮಾಡಿ ಎಲ್ಲವನ್ನು ಒಣಗಿಸ್ತಾ ಇದ್ದೇವೆ. ನೆಕ್ಸ್ಟ್ ಟೈಮ್ ಬರುವಾಗ ಅದೆಂತ ತೆಗ್ದಿದ್ದೇವೆ ಅದನ್ನು ಸಿಕ್ಕಿಸ್ಕೊಂಡು ಹೋಗ್ಬೇಕು ಅಷ್ಟೇ, ಮಳೆಗೆ ಹೋಗುವಾಗ. ಹಾಗೆ ಮಳೆಗೆ ಸೊ ಒಂದು ಸ್ವಲ್ಪ ಒಂದು ಆಲ್ಮೋಸ್ಟ್ 70% ಬಟ್ಟೆಗಳು ಸ್ವಲ್ಪ ಒದ್ದೆ ಆಗಿದೆ. ಸ್ವಲ್ಪ ಒಣಗ್ತದೆ. ಇಲ್ಲಿ ಒಳ್ಳೆ ಫ್ಯಾನಿದು ಗಾಳಿ ಉಂಟು, ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ ಒಣಗ್ತದೆ. ಈಗ ಹೊರಗಿದ್ದು ಲುಕ್ ಹೇಗೆ ಉಂಟು ಅಂತೇಳಿ ನಿಮಗೆ ತೋರಿಸ್ತೇನೆ ರೂಮಿದು. ಸೊ ಈ ರೀತಿಯಾದಂಥ ಲುಕ್ ಉಂಟು, ಭಾರಿ ಚೆಂದ ಉಂಟು ಆ್ಯಕ್ಚುಲಿ. ಇಲ್ಲಿ ತುಂಬ ಜನ ಇದ್ದರೆ ಫೈರ್ ಕ್ಯಾಂಪ್ ಎಲ್ಲ ಮಾಡ್ಬೋದು. ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರಂತೆ. ಮತ್ತು ವೀಕೆಂಡ್ಸಲ್ಲಿ ಫುಲ್ ಇರ್ತದೆ ರೂಮು. ನಾವು ವೀಕ್ ಡೇಸಲ್ಲಿ ಬಂದದ್ದಲ್ಲ, ಆಗಸ್ಟ್ ನಂತರ ಸೀಸನ್. ನಾವೀಗ ವೀಕ್ ಡೇಸಲ್ಲಿ ಬಂದ ಕಾರಣ ಒಂದು ಸ್ವಲ್ಪ ಖಾಲಿ ಇದೆ.
ಒಳ್ಳೆ ಉಂಟು. ನಮ್ಮದು ರೈಸ್ ರೆಡಿಯಾಗಿದೆ. ಅಂದರೆ ಅಪ್ಪ ಚಿತ್ರಾನ್ನ ಮಾಡಿ ಊಟ ಮಾಡೋದು ಬೆಳಿಗ್ಗೆ. ನಿನ್ನೆ ನೈಟಿದು ಲಾಸ್ಟ್ ಫುಡ್. ಎಸ್, ಕುಕ್ಕಿಂಗನ್ನು ನಾವೇ ಮಾಡ್ಕೊಳ್ಳೋದು. ಬಂದ ದಿನ ಸಿಂಪಲ್ ಆಗಿ ಚಿತ್ರಾನ್ನ ಮಾಡ್ಕೊಂಡ್ವಿ. ಇದು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋ ಕಂಟಿನ್ಯೂ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್.